ಭಾರತೀಯ ಜನತಾ ಪಕ್ಷ ಕೊನೆಗೂ ತಮ್ಮ ರಾಷ್ಟ್ರಾಧ್ಯಕ್ಷರ ಹೆಸರನ್ನ ಅಂತಿಮಗೊಳಿಸೋಕೆ ಮುಹೂರ್ತವನ್ನ ನಿಗದಿ ಮಾಡಿದಂತಿದೆ. ಎಲ್ಲ ಯೋಜನೆಯಂತೆ ನಡೆದರೆ ಜುಲೈ 7ನೇ ತಾರೀಖಿನ ಒಳಗೆ ಹೆಸರು ಘೋಷಣೆಯಾಗಬಹುದು ಅನ್ನೋ ಮಾಹಿತಿ ಇದೆ. ಅದರಲ್ಲೂ ಬಿಜೆಪಿಯ ಅಧಿಪತಿ ಪಟ್ಟದ ರೇಸ್ನಲ್ಲಿ ಕನ್ನಡಿಗನ ಹೆಸರು ಕೂಡ ಕೇಳಿ ಬರ್ತದೆ. ಬಿಜೆಪಿಯ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷ ಯಾರು? ಈ ಬಾರಿ ನಮ್ಮ ಕನ್ನಡಿಗನಿಗೆ ಒಲಿಯುತ್ತಾ ಅದೃಷ್ಟ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಇವತ್ತು ನಾಳೆ ಅಂದುಕೊಂಡು ಬಹಳ ದಿನಗಳಿಂದ ಅಂತಿಮವಾಗದ ರಾಷ್ಟ್ರಾಧ್ಯಕ್ಷರ ಹೆಸರು ಘೋಷಣೆಗೆ ಬಹುತೇಕ ದಿನಾಂಕ ನಿಗದಿಯಾಗಿದೆ. ಬಿಜೆಪಿ ನೂತನ ಬಾಸ್ ಆಯ್ಕೆಗೆ ಮುಹೂರ್ತ ಕೂಡಿ ಬಂದಿದ್ದು ಜುಲೈ 7ರಂದು ಹೆಸರು ಘೋಷಣೆಯಾಗಲಿದೆ ಎನ್ನಲಾಗಿದೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷರ ರೇಸ್ನಲ್ಲಿ 10 ಮಂದಿ ಆಕಾಂಕ್ಷಿಗಳ ಪಟ್ಟಿ ಸಿದ್ಧವಾಗಿದ್ದು ಅದರಲ್ಲಿ ಕನ್ನಡಿಗನ ಹೆಸರು ಪ್ರಬಲವಾಗಿ ಕೇಳಿ ಬರ್ತಿದೆ. ಆರ್ಎಸ್ಎಸ್ ಬ್ಯಾಕ್ಗ್ರೌಂಡ್ನಿಂದ ಬಂದ ಕನ್ನಡಿಗ ಹುಬ್ಬಳ್ಳಿ ಸಂಸದ ಪ್ರಹ್ಲಾದ್ ಜೋಶಿ ಹೆಸರು ಪ್ರಬಲವಾಗಿ ಕೇಳಿ ಬರ್ತಿದ್ದು ಕನ್ನಡಿಗ ಬಿಜೆಪಿಯ ನೂತನ ರಾಷ್ಟ್ರಾಧ್ಯಕ್ಷರಾಗುತ್ತಾರಾ ಎಂಬ ಚರ್ಚೆ ಶುರುವಾಗಿದೆ. ಪ್ರಹ್ಲಾದ್ ಜೋಶಿ ಜೊತೆಗೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್, ಮನೋಹರ್ ಲಾಲ್ ಖಟ್ಟರ್, ಶಿವರಾಜ್ ಸಿಂಗ್ ಚೌಹಾಣ್, ಮಾಜಿ ಸಚಿವ ಅನುರಾಗ್ ಠಾಕೂರ್, ಹಾಲಿ ಸಚಿವರಾದ ಅರ್ಜುನ್ ರಾಮ್ ಮೇಘವಾಲ್, ನಿತಿನ್ ಗಡ್ಕರಿ, ಭೂಪೇಂದ್ರ ಯಾದವ್, ಆಂಧ್ರಪ್ರದೇಶ ಬಿಜೆಪಿ ಮುಖ್ಯಸ್ಥೆ ದಗ್ಗುಬಾಟಿ ಪುರಂದರೇಶ್ವರಿ, ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷ ವನತಿ ಶ್ರೀನಿವಾಸನ್ 10 ಸಂಭಾವ್ಯರ ಹೆಸರು ಈ ರೀತಿ ಇದ್ದು ಅದರಲ್ಲಿ ಮೊದಲ ಭಾರತೀಯ ಜನತಾ ಪಕ್ಷ ಕೊನೆಗೂ ತಮ್ಮ ರಾಷ್ಟ್ರಾಧ್ಯಕ್ಷರ ಹೆಸರನ್ನ ಅಂತಿಮಗೊಳಿಸೋಕೆ ಮುಹೂರ್ತವನ್ನ ನಿಗದಿ ಮಾಡಿದಂತಿದೆ. ಎಲ್ಲ ಯೋಜನೆಯಂತೆ ನಡೆದರೆ ಜುಲೈ 7ನೇ ತಾರೀಖಿನ ಒಳಗೆ ಹೆಸರು ಘೋಷಣೆಯಾಗಬಹುದು ಅನ್ನೋ ಮಾಹಿತಿ ಇದೆ. ಅದರಲ್ಲೂ ಬಿಜೆಪಿಯ ಅಧಿಪತಿ ಪಟ್ಟದ ರೇಸ್ನಲ್ಲಿ ಕನ್ನಡಿಗನ ಹೆಸರು ಕೂಡ ಕೇಳಿ ಬರ್ತದೆ. ಬಿಜೆಪಿಯ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷ ಯಾರು? ಈ ಬಾರಿ ನಮ್ಮ ಕನ್ನಡಿಗನಿಗೆ ಒಲಿಯುತ್ತಾ ಅದೃಷ್ಟ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಇವತ್ತು ನಾಳೆ ಅಂದುಕೊಂಡು ಬಹಳ ದಿನಗಳಿಂದ ಅಂತಿಮವಾಗದ ರಾಷ್ಟ್ರಾಧ್ಯಕ್ಷರ ಹೆಸರು ಘೋಷಣೆಗೆ ಬಹುತೇಕ ದಿನಾಂಕ ನಿಗದಿಯಾಗಿದೆ. ಬಿಜೆಪಿ ನೂತನ ಬಾಸ್ ಆಯ್ಕೆಗೆ ಮುಹೂರ್ತ ಕೂಡಿ ಬಂದಿದ್ದು ಜುಲೈ 7ರಂದು ಹೆಸರು ಘೋಷಣೆಯಾಗಲಿದೆ ಎನ್ನಲಾಗಿದೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷರ ರೇಸ್ನಲ್ಲಿ 10 ಮಂದಿ ಆಕಾಂಕ್ಷಿಗಳ ಪಟ್ಟಿ ಸಿದ್ಧವಾಗಿದ್ದು ಅದರಲ್ಲಿ ಕನ್ನಡಿಗನ ಹೆಸರು ಪ್ರಬಲವಾಗಿ ಕೇಳಿ ಬರ್ತಿದೆ. ಆರ್ಎಸ್ಎಸ್ ಬ್ಯಾಕ್ಗ್ರೌಂಡ್ನಿಂದ ಬಂದ ಕನ್ನಡಿಗ ಹುಬ್ಬಳ್ಳಿ ಸಂಸದ ಪ್ರಹ್ಲಾದ್ ಜೋಶಿ ಹೆಸರು ಪ್ರಬಲವಾಗಿ ಕೇಳಿ ಬರ್ತಿದ್ದು ಕನ್ನಡಿಗ ಬಿಜೆಪಿಯ ನೂತನ ರಾಷ್ಟ್ರಾಧ್ಯಕ್ಷರಾಗುತ್ತಾರಾ ಎಂಬ ಚರ್ಚೆ ಶುರುವಾಗಿದೆ. ಪ್ರಹ್ಲಾದ್ ಜೋಶಿ ಜೊತೆಗೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್, ಮನೋಹರ್ ಲಾಲ್ ಖಟ್ಟರ್, ಶಿವರಾಜ್ ಸಿಂಗ್ ಚೌಹಾಣ್, ಮಾಜಿ ಸಚಿವ ಅನುರಾಗ್ ಠಾಕೂರ್, ಹಾಲಿ ಸಚಿವರಾದ ಅರ್ಜುನ್ ರಾಮ್ ಮೇಘವಾಲ್, ನಿತಿನ್ ಗಡ್ಕರಿ, ಭೂಪೇಂದ್ರ ಯಾದವ್, ಆಂಧ್ರಪ್ರದೇಶ ಬಿಜೆಪಿ ಮುಖ್ಯಸ್ಥೆ ದಗ್ಗುಬಾಟಿ ಪುರಂದರೇಶ್ವರಿ, ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷ ವನತಿ ಶ್ರೀನಿವಾಸನ್ 10 ಸಂಭಾವ್ಯರ ಹೆಸರು ಈ ರೀತಿ ಇದ್ದು ಅದರಲ್ಲಿ ಮೊದಲ 8 ನಾಯಕರು ಪ್ರಮುಖವಾಗಿ ರೇಸ್ನಲ್ಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ನ್ಯೂಸ್ ಡೆಸ್ಕ್. ಭಾರತೀಯ ಜನತಾ ಪಕ್ಷ ಕೊನೆಗೂ ತಮ್ಮ ರಾಷ್ಟ್ರಾಧ್ಯಕ್ಷರ ಹೆಸರನ್ನ ಅಂತಿಮಗೊಳಿಸೋಕೆ ಮುಹೂರ್ತವನ್ನ ನಿಗದಿ ಮಾಡಿದಂತಿದೆ. ಎಲ್ಲ ಯೋಜನೆಯಂತೆ ನಡೆದರೆ ಜುಲೈ 7ನೇ ತಾರೀಖಿನ ಒಳಗೆ ಹೆಸರು ಘೋಷಣೆಯಾಗಬಹುದು ಅನ್ನೋ ಮಾಹಿತಿ ಇದೆ. ಅದರಲ್ಲೂ ಬಿಜೆಪಿಯ ಅಧಿಪತಿ ಪಟ್ಟದ ರೇಸ್ನಲ್ಲಿ ಕನ್ನಡಿಗನ ಹೆಸರು ಕೂಡ ಕೇಳಿ ಬರ್ತದೆ. ಬಿಜೆಪಿಯ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷ ಯಾರು? ಈ ಬಾರಿ ನಮ್ಮ ಕನ್ನಡಿಗನಿಗೆ ಒಲಿಯುತ್ತಾ ಅದೃಷ್ಟ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಇವತ್ತು ನಾಳೆ ಅಂದುಕೊಂಡು ಬಹಳ ದಿನಗಳಿಂದ ಅಂತಿಮವಾಗದ ರಾಷ್ಟ್ರಾಧ್ಯಕ್ಷರ ಹೆಸರು ಘೋಷಣೆಗೆ ಬಹುತೇಕ ದಿನಾಂಕ ನಿಗದಿಯಾಗಿದೆ. ಬಿಜೆಪಿ ನೂತನ ಬಾಸ್ ಆಯ್ಕೆಗೆ ಮುಹೂರ್ತ ಕೂಡಿ ಬಂದಿದ್ದು ಜುಲೈ 7ರಂದು ಹೆಸರು ಘೋಷಣೆಯಾಗಲಿದೆ ಎನ್ನಲಾಗಿದೆ.
ಬಿಜೆಪಿ ರಾಷ್ಟ್ರಾಧ್ಯಕ್ಷರ ರೇಸ್ನಲ್ಲಿ 10 ಮಂದಿ ಆಕಾಂಕ್ಷಿಗಳ ಪಟ್ಟಿ ಸಿದ್ಧವಾಗಿದ್ದು, ಅದರಲ್ಲಿ ಕನ್ನಡಿಗನ ಹೆಸರು ಪ್ರಬಲವಾಗಿ ಕೇಳಿ ಬರ್ತಿದೆ. ಆರ್ಎಸ್ಎಸ್ ಬ್ಯಾಕ್ಗ್ರೌಂಡ್ನಿಂದ ಬಂದ ಕನ್ನಡಿಗ ಹುಬ್ಬಳ್ಳಿ ಸಂಸದ ಪ್ರಹ್ಲಾದ್ ಜೋಶಿ ಹೆಸರು ಪ್ರಬಲವಾಗಿ ಕೇಳಿ ಬರ್ತಿದ್ದು, ಕನ್ನಡಿಗ ಬಿಜೆಪಿಯ ನೂತನ ರಾಷ್ಟ್ರಾಧ್ಯಕ್ಷರಾಗುತ್ತಾರಾ ಎಂಬ ಚರ್ಚೆ ಶುರುವಾಗಿದೆ. ಪ್ರಹ್ಲಾದ್ ಜೋಶಿ ಜೊತೆಗೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್, ಮನೋಹರ್ ಲಾಲ್ ಖಟ್ಟರ್, ಶಿವರಾಜ್ ಸಿಂಗ್ ಚೌಹಾಣ್, ಮಾಜಿ ಸಚಿವ ಅನುರಾಗ್ ಠಾಕೂರ್, ಹಾಲಿ ಸಚಿವರಾದ ಅರ್ಜುನ್ ರಾಮ್ ಮೇಘವಾಲ್, ನಿತಿನ್ ಗಡ್ಕರಿ, ಭೂಪೇಂದ್ರ ಯಾದವ್, ಆಂಧ್ರಪ್ರದೇಶ ಬಿಜೆಪಿ ಮುಖ್ಯಸ್ಥೆ ದಗ್ಗುಬಾಟಿ ಪುರಂದರೇಶ್ವರಿ, ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷ ವನತಿ ಶ್ರೀನಿವಾಸನ್. 10 ಸಂಭಾವ್ಯರ ಹೆಸರು ಈ ರೀತಿ ಇದ್ದು, ಅದರಲ್ಲಿ ಮೊದಲ ಭಾರತೀಯ ಜನತಾ ಪಕ್ಷ ಕೊನೆಗೂ ತಮ್ಮ ರಾಷ್ಟ್ರಾಧ್ಯಕ್ಷರ ಹೆಸರನ್ನ ಅಂತಿಮಗೊಳಿಸೋಕೆ ಮುಹೂರ್ತವನ್ನ ನಿಗದಿ ಮಾಡಿದಂತಿದೆ. ಎಲ್ಲ ಯೋಜನೆಯಂತೆ ನಡೆದರೆ ಜುಲೈ 7ನೇ ತಾರೀಖಿನ ಒಳಗೆ ಹೆಸರು ಘೋಷಣೆಯಾಗಬಹುದು ಅನ್ನೋ ಮಾಹಿತಿ ಇದೆ. ಅದರಲ್ಲೂ ಬಿಜೆಪಿಯ ಅಧಿಪತಿ ಪಟ್ಟದ ರೇಸ್ನಲ್ಲಿ ಕನ್ನಡಿಗನ ಹೆಸರು ಕೂಡ ಕೇಳಿ ಬರ್ತದೆ. ಬಿಜೆಪಿಯ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷ ಯಾರು? ಈ ಬಾರಿ ನಮ್ಮ ಕನ್ನಡಿಗನಿಗೆ ಒಲಿಯುತ್ತಾ ಅದೃಷ್ಟ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಇವತ್ತು ನಾಳೆ ಅಂದುಕೊಂಡು ಬಹಳ ದಿನಗಳಿಂದ ಅಂತಿಮವಾಗದ ರಾಷ್ಟ್ರಾಧ್ಯಕ್ಷರ ಹೆಸರು ಘೋಷಣೆಗೆ ಬಹುತೇಕ ದಿನಾಂಕ ನಿಗದಿಯಾಗಿದೆ. ಬಿಜೆಪಿ ನೂತನ ಬಾಸ್ ಆಯ್ಕೆಗೆ ಮುಹೂರ್ತ ಕೂಡಿ ಬಂದಿದ್ದು, ಜುಲೈ 7ರಂದು ಹೆಸರು ಘೋಷಣೆಯಾಗಲಿದೆ ಎನ್ನಲಾಗಿದೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷರ ರೇಸ್ನಲ್ಲಿ 10 ಮಂದಿ ಆಕಾಂಕ್ಷಿಗಳ ಪಟ್ಟಿ ಸಿದ್ಧವಾಗಿದ್ದು, ಅದರಲ್ಲಿ ಕನ್ನಡಿಗನ ಹೆಸರು ಪ್ರಬಲವಾಗಿ ಕೇಳಿ ಬರ್ತಿದೆ. ಆರ್ಎಸ್ಎಸ್ ಬ್ಯಾಕ್ಗ್ರೌಂಡ್ನಿಂದ ಬಂದ ಕನ್ನಡಿಗ ಹುಬ್ಬಳ್ಳಿ ಸಂಸದ ಪ್ರಹ್ಲಾದ್ ಜೋಶಿ ಹೆಸರು ಪ್ರಬಲವಾಗಿ ಕೇಳಿ ಬರ್ತಿದ್ದು, ಕನ್ನಡಿಗ ಬಿಜೆಪಿಯ ನೂತನ ರಾಷ್ಟ್ರಾಧ್ಯಕ್ಷರಾಗುತ್ತಾರಾ ಎಂಬ ಚರ್ಚೆ ಶುರುವಾಗಿದೆ. ಪ್ರಹ್ಲಾದ್ ಜೋಶಿ ಜೊತೆಗೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್, ಮನೋಹರ್ ಲಾಲ್ ಖಟ್ಟರ್, ಶಿವರಾಜ್ ಸಿಂಗ್ ಚೌಹಾಣ್, ಮಾಜಿ ಸಚಿವ ಅನುರಾಗ್ ಠಾಕೂರ್, ಹಾಲಿ ಸಚಿವರಾದ ಅರ್ಜುನ್ ರಾಮ್ ಮೇಘವಾಲ್, ನಿತಿನ್ ಗಡ್ಕರಿ, ಭೂಪೇಂದ್ರ ಯಾದವ್, ಆಂಧ್ರಪ್ರದೇಶ ಬಿಜೆಪಿ ಮುಖ್ಯಸ್ಥೆ ದಗ್ಗುಬಾಟಿ ಪುರಂದರೇಶ್ವರಿ, ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷ ವನತಿ ಶ್ರೀನಿವಾಸನ್. 10 ಸಂಭಾವ್ಯರ ಹೆಸರು ಈ ರೀತಿ ಇದ್ದು, ಭಾರತೀಯ ಜನತಾ ಪಕ್ಷ ಕೊನೆಗೂ ತಮ್ಮ ರಾಷ್ಟ್ರಾಧ್ಯಕ್ಷರ ಹೆಸರನ್ನ ಅಂತಿಮಗೊಳಿಸೋಕೆ ಮುಹೂರ್ತವನ್ನ ನಿಗದಿ ಮಾಡಿದಂತಿದೆ. ಎಲ್ಲ ಯೋಜನೆಯಂತೆ ನಡೆದರೆ ಜುಲೈ 7ನೇ ತಾರೀಖಿನ ಒಳಗೆ ಹೆಸರು ಘೋಷಣೆಯಾಗಬಹುದು ಅನ್ನೋ ಮಾಹಿತಿ ಇದೆ. ಅದರಲ್ಲೂ ಬಿಜೆಪಿಯ ಅಧಿಪತಿ ಪಟ್ಟದ ರೇಸ್ನಲ್ಲಿ ಕನ್ನಡಿಗನ ಹೆಸರು ಕೂಡ ಕೇಳಿ ಬರ್ತದೆ. ಬಿಜೆಪಿಯ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷ ಯಾರು? ಈ ಬಾರಿ ನಮ್ಮ ಕನ್ನಡಿಗನಿಗೆ ಒಲಿಯುತ್ತಾ ಅದೃಷ್ಟ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಇವತ್ತು ನಾಳೆ ಅಂದುಕೊಂಡು ಬಹಳ ದಿನಗಳಿಂದ ಅಂತಿಮವಾಗದ ರಾಷ್ಟ್ರಾಧ್ಯಕ್ಷರ ಹೆಸರು ಘೋಷಣೆಗೆ ಬಹುತೇಕ ದಿನಾಂಕ ನಿಗದಿಯಾಗಿದೆ. ಬಿಜೆಪಿ ನೂತನ ಬಾಸ್ ಆಯ್ಕೆಗೆ ಮುಹೂರ್ತ ಕೂಡಿ ಬಂದಿದ್ದು, ಜುಲೈ 7ರಂದು ಹೆಸರು ಘೋಷಣೆಯಾಗಲಿದೆ ಎನ್ನಲಾಗಿದೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷರ ರೇಸ್ನಲ್ಲಿ 10 ಮಂದಿ ಆಕಾಂಕ್ಷಿಗಳ ಪಟ್ಟಿ ಸಿದ್ಧವಾಗಿದ್ದು, ಅದರಲ್ಲಿ ಕನ್ನಡಿಗನ ಹೆಸರು ಪ್ರಬಲವಾಗಿ ಕೇಳಿ ಬರ್ತಿದೆ. ಆರ್ಎಸ್ಎಸ್ ಬ್ಯಾಕ್ಗ್ರೌಂಡ್ನಿಂದ ಬಂದ ಕನ್ನಡಿಗ ಹುಬ್ಬಳ್ಳಿ ಸಂಸದ ಪ್ರಹ್ಲಾದ್ ಜೋಶಿ ಹೆಸರು ಪ್ರಬಲವಾಗಿ ಕೇಳಿ ಬರ್ತಿದ್ದು, ಕನ್ನಡಿಗ ಬಿಜೆಪಿಯ ನೂತನ ರಾಷ್ಟ್ರಾಧ್ಯಕ್ಷರಾಗುತ್ತಾರಾ ಎಂಬ ಚರ್ಚೆ ಶುರುವಾಗಿದೆ. ಪ್ರಹ್ಲಾದ್ ಜೋಶಿ ಜೊತೆಗೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್, ಮನೋಹರ್ ಲಾಲ್ ಖಟ್ಟರ್, ಶಿವರಾಜ್ ಸಿಂಗ್ ಚೌಹಾಣ್, ಮಾಜಿ ಸಚಿವ ಅನುರಾಗ್ ಠಾಕೂರ್, ಹಾಲಿ ಸಚಿವರಾದ ಅರ್ಜುನ್ ರಾಮ್ ಮೇಘವಾಲ್, ನಿತಿನ್ ಗಡ್ಕರಿ, ಭೂಪೇಂದ್ರ ಯಾದವ್, ಆಂಧ್ರಪ್ರದೇಶ ಬಿಜೆಪಿ ಮುಖ್ಯಸ್ಥೆ ದಗ್ಗುಬಾಟಿ ಪುರಂದರೇಶ್ವರಿ, ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷ ವನತಿ ಶ್ರೀನಿವಾಸನ್. 10 ಸಂಭಾವ್ಯರ ಹೆಸರು ಈ ರೀತಿ ಇದ್ದು, ಅದರಲ್ಲಿ ಮೊದಲ